ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಲೋಡಿಂಗ್ ನಮೋ 3.0 ಮೂರನೇ ಬಾರಿಗೆ ಅಧಿಕಾರ ಪ್ರಮಾಣ ಸ್ವೀಕರಿಸಿದ ತ್ರಿವಿಕ್ರಮ ನರೇಂದ್ರ ಮೋದಿ ಪದಗ್ರಹಣ ಸಮಾರಂಭದ ಸ್ಪೆಷಾಲಿಟಿ ಏನು ಗೊತ್ತಾ ನಮೋ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಬಂಪರ್ ಯಾರಿಗೆ ನಿರಾಸೆ ಹೇಗಿದೆ ಮೋದಿ ಹೊಸ ಟೀಮ್ 5 ವರ್ಷದ ಸೂಪರ್ ಪ್ಲಾನ್ ಇದೇ ಈ ಹೊತ್ತಿನ ವಿಶೇಷ ದಂಡನಾಯಕರು ಹೊಸ ಸರ್ಕಾರ ಹೊಸ ಟೀಮ್ ಮಿಷನ್ ನಮೋ 3.4 ಲೋಡಿಂಗ್ ನಮೋ ಪದಗ್ರಹಣ ಸಮಾರಂಭ ಹೇಗಿತ್ತು ವಿಶೇಷತೆಗಳು ಏನು ಗೊತ್ತಾ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಬಂಪರ್ ಯಾರಿಗೆ ನಿರಾಸೆ मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಮೋದಿ ಗವರ್ನಮೆಂಟ್ ಮತ್ತೆ ಮೋದಿ ಸರ್ಕಾರ ಮೂರನೇ ಬಾರಿಗೆ ಮೋದಿಯ ಪದಗ್ರಹಣ ಇದು ಮೋದಿಯ ತ್ರಿವಿಕ್ರಮ ಅವತಾರ ಸಾವಿರಾರು ಗಣ್ಯರ ಮುಂದೆ ಮೋದಿ ಪ್ರಮಾಣವಚನ ನೋಡೋಕೆ ಎರಡು ಕಣ್ಣು ಸಾಲದು ಎಲ್ಲೆಡೆ ಕರತಾಡನ ಮೋದಿ ಪರ ಜಯಘೋಷ ಸರ್ಕಾರದ ಪರ ಘೋಷಣೆ ಒಂದೆಡೆ ಅಭಿಮಾನಿಗಳ ಸಂತಸ ಮತ್ತೊಂದೆಡೆ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿದ್ದ ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರಲ್ಲಿ ಖುಷಿ ಎದ್ದು ಕಾಣ್ತಿತ್ತು ಎಲ್ಲರೂ ಈ ಗಳಿಗೆಗೆ ಕಾಯ್ತಾ ಇದ್ರು ಈ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋಕೆ ಕೋಟ್ಯಾಂತರ ಮಂದಿ ಎದುರು ನೋಡ್ತಾ ಇದ್ರು ಆ ಅಮೃತ ಗಳಿಗೆ ಬಂದೇ ಬಿಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿರೋ ನರೇಂದ್ರ ಮೋದಿ ದೇಶದ 18ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಒಂದು ಮೈತ್ರಿ ಆ ಮೈತ್ರಿಯ ಹೆಸರು ಎನ್ಡಿಎ ಆ ಎನ್ಡಿಎ ಮೈತ್ರಿಯಲ್ಲಿ ಬರೋಬ್ಬರಿ 40 ಪಕ್ಷಗಳು 2014ರ ಚುನಾವಣೆಯಲ್ಲಿ ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋ ಸಾಮರ್ಥ್ಯ ಹೊಂದಿದ್ದ ಬಿಜೆಪಿ ಇದೇ ಮೊದಲ ಬಾರಿಗೆ ಮೈತ್ರಿ ಪಕ್ಷಗಳ ಸಹಕಾರದಿಂದ ಅಧಿಕಾರಕ್ಕೆ ಬಂದಿದೆ ಎಲ್ಲ ಪಕ್ಷಗಳ ನಾಯಕರ ಸರ್ವಾನುಮತದಿಂದ ಪ್ರಧಾನಿ ಮೋದಿ ಸಂಸದೀಯ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಮೈತ್ರಿ ಕೂಟದಲ್ಲಿರೋ ಎಲ್ಲಾ ಪಕ್ಷಗಳು ಮೂರನೇ ಬಾರಿಗೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿವೆ 10 ವರ್ಷಗಳ ಆಡಳಿತಕ್ಕೆ ಫಿದಾ ಆಗಿರೋ ಮೈತ್ರಿ ಪಕ್ಷಗಳು ಇನ್ನೂ 5 ವರ್ಷ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಮುಂದುವರಿಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿವೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಅದ್ಭುತ ಗಳಿಗೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ ಮೋದಿ ಪ್ರಮಾಣ ವಚನ ಸ್ವೀಕರಿಸುವಂತಹ ವೇಳೆಯಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಜಯಘೋಷ ಮಾರ್ಧನಿಸಿತ್ತು ಇದೆಲ್ಲದರ ನಡುವೆ ಈಶ್ವರನ ಹೆಸರಿನಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಪ್ರಧಾನಿ ಮೋದಿ ಜೊತೆಗೆ ಇನ್ನೂ ಹಲವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಂಪುಟ ದರ್ಜಿ ಸಚಿವರಾಗಿ ಮೋದಿ ಟೀಮ್ನ ಭಾಗವಾದ್ರು ಅವರು ಯಾರ್ಯಾರು ಅಂತ ನೋಡೋಣ ಬನ್ನಿ ಮೋದಿ ಪ್ರಮಾಣ ವಚನದ ನಂತರ ಗುಜರಾತ್ನ ಗಾಂಧಿನಗರದ ಸಂಸದ ಅಮಿತ್ ಶಾ ಬಿಜೆಪಿಯ ಮಾಜಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಉತ್ತರ ಪ್ರದೇಶದ ಲಕ್ನೋ ಸಂಸದ ರಾಜನಾಥ್ ಸಿಂಗ್ ರಾಜ್ಯಸಭೆ ಸದಸ್ಯರಾಗಿರೋ ಎಸ್ ಜೈಶಂಕರ್ ಮಹಾರಾಷ್ಟ್ರದ ನಾಗಪುರ ಸಂಸದ ನಿತಿನ್ ಗಡ್ಕರಿ ಮಧ್ಯಪ್ರದೇಶದ ಬುದ್ನಿ ಸಂಸದ ಶಿವರಾಜ್ ಸಿಂಗ್ ಚೌಹಾಣ್ ಮಂಡ್ಯ ಸಂಸದ ಎಚ್ಡಿ ಕುಮಾರಸ್ವಾಮಿ ಮಹಾರಾಷ್ಟ್ರದ ಉತ್ತರ ಮುಂಬೈನ ಪಿಯೂಷ್ ಗೋಯಲ್ ಒಡಿಶಾದ ಸಂಬಲ್ಪುರದ ಧರ್ಮೇಂದ್ರ ಪ್ರಧಾನ್ ಧಾರವಾಡದ ಪ್ರಹ್ಲಾದ್ ಜೋಶಿ ಬಿಹಾರದ ಗಿರಿರಾಜ್ ಸಿಂಗ್ ರಾಜ್ಯಸಭೆ ಸದಸ್ಯೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಬಿಜೆಪಿಯಿಂದ 53 ಮಂದಿ ಮಿತ್ರ ಪಕ್ಷಗಳಿಂದ 12 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಒಟ್ಟು ಪ್ರಮಾಣ ವಚನ ಸ್ವೀಕರಿಸಿದವರು 65 ಮಂದಿ
ಬಿಹಾರದಿಂದ 8, ಉತ್ತರ ಪ್ರದೇಶದಿಂದ 9, ಗುಜರಾತ್ ಮತ್ತು ಮಹಾರಾಷ್ಟ್ರದಿಂದ ತಲಾ 6, ಕರ್ನಾಟಕದಿಂದ 5 ಮಂದಿ, ಮಧ್ಯಪ್ರದೇಶದಿಂದ ಮತ್ತು ರಾಜಸ್ಥಾನದಿಂದ ತಲಾ 4, ಆಂಧ್ರಪ್ರದೇಶ ಮತ್ತು ಹರಿಯಾಣದಿಂದ ತಲಾ 3 ಮಂದಿ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತೆಲಂಗಾಣ, ಕೇರಳ, ಒಡಿಶಾದಿಂದ ತಲಾ 2, ದೆಹಲಿ, ಛತ್ತೀಸ್ಗಢ ಹಾಗೂ ಜಮ್ಮು ಕಾಶ್ಮೀರ, ತಮಿಳುನಾಡು, ಅರುಣಾಚಲ ಪ್ರದೇಶ, ಅಸ್ಸಾಂ, ಪಂಜಾಬ್, ಗೋವಾದಿಂದ ತಲಾ 1 ಮೋದಿ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇದೇ ಮೊದಲ ಟೀಮ್. ಮುಂದಿನ 5 ವರ್ಷ ಭಾರತವನ್ನ ಪರಿಪಾಲನೆ ಮಾಡೋ ಮೋದಿಯ ಟೀಮ್ ಇದೇನೆ. ಇದೇ ಟೀಮ್ ಭಾರತದ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಮೋದಿ ಕನಸಿನ ವಿಕಸಿತ ಭಾರತದ ಸಸಿಗೆ ನೀರೆರೆಯೋ ಕೆಲಸವನ್ನ ಮಾಡುತ್ತೆ. ಮೋದಿ ಟೀಮ್ನ ದಂಡನಾಯಕರು ಅಧಿಕಾರವನ್ನ ಚಲಾಯಿಸಲು ಸಜ್ಜಾಗಿದ್ದಾರೆ. ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ಮುಂದಿನ ದಿನಗಳಲ್ಲಿ ವಿವಿಧ ಖಾತೆಗಳಲ್ಲಿ ಅಲಂಕರಿಸಿ ಭಾರತದ ಉಜ್ವಲ ಭವಿಷ್ಯಕ್ಕೆ ಮುನ್ನುಡಿ ಬರೀತಾರೆ. ಮೋದಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ ವಿಶೇಷವಾಗಿತ್ತು. ಲೋಕಸಭೆ ಚುನಾವಣೆಯನ್ನ ಪ್ರಜಾಪ್ರಭುತ್ವದ ಹಬ್ಬ ಅಂತ ಪರಿಗಣಿಸಿದ್ರೆ ಪ್ರಧಾನಿ ಪ್ರಮಾಣವಚನ ಸ್ವೀಕಾರ ಸಮಾರಂಭವನ್ನ ಪ್ರಜಾಪ್ರಭುತ್ವದ ದೊಡ್ಡ ಯಶಸ್ಸು ಅಂತಾನೆ ಪರಿಗಣಿಸಲಾಗುತ್ತದೆ. ರಾಷ್ಟ್ರಪತಿ ಭವನ ಇಂಥದ್ದೊಂದು ಯಶಸ್ಸಿಗೆ ಸಾಕ್ಷಿಯಾಗಿತ್ತು. ಸಾವಿರಾರು ಮಂದಿ ಗಣ್ಯರು ಪ್ರಜಾಪ್ರಭುತ್ವದ ಯಶಸ್ಸನ್ನ ಕಣ್ತುಂಬಿಕೊಂಡ್ರು. ಇವರೆಲ್ಲರ ಜೊತೆಗೆ ವಿದೇಶಗಳಿಂದ ಬಂದ ಮುಖ್ಯಸ್ಥರು ಪ್ರಧಾನಿ ಮೋದಿ ಪದಗ್ರಹಣಕ್ಕೆ ಸಾಕ್ಷಿಯಾಗಿ ಹಾರೈಸಿದ್ರು. ಪ್ರಧಾನಿ ಮೋದಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ನೇಪಾಳದ ಪ್ರಧಾನಮಂತ್ರಿ ಪುಷ್ಪಕಮಲ್ ದಹಾಲ್, ಭೂತಾನ್ನ ಪ್ರಧಾನಿ ಶೇರಿಂಗ್ ಟೋಬ್ಗೆ, ಮಾರಿಷಸನ್ ಪ್ರಧಾನಿ ಪ್ರವಿಂದ್ ಜುಗನ್ನಾಥ್, ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು, ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ, ಸೀಶೆಲ್ಸ್ ಉಪಾಧ್ಯಕ್ಷ ಮೊಹಮ್ಮದ್ ಅಫೀಫ್ ಪಾಲ್ಗೊಂಡಿದ್ರು. ನೇಬರ್ ಫಸ್ಟ್ ನೀತಿಯನ್ನ ಎತ್ತಿ ಹಿಡಿದ ಮೋದಿ 3.0. ಪ್ರಧಾನಮಂತ್ರಿಗಳ ಪ್ರಮಾಣವಚನ ಸಮಾರಂಭಕ್ಕೆ ವಿದೇಶಿ ಗಣ್ಯರನ್ನ ಆಹ್ವಾನ ಮಾಡೋದು ಹಿಂದಿನಿಂದಲೂ ಬಂದಿರೋ ಸಂಪ್ರದಾಯ. ಆ ಸಂಪ್ರದಾಯ ಈಗಲೂ ಮುಂದುವರೆದಿದೆ. 2014ರಲ್ಲಿ ಮೊದಲ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ತಮ್ಮ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಸಾರ್ಕ್ ಅಂದ್ರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘದ ಸದಸ್ಯ ದೇಶಗಳ ನಾಯಕರು ಪಾಲ್ಗೊಂಡಿದ್ರು. 2019ರಲ್ಲಿ ಸತತ 2ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ BIMSTEC ರಾಷ್ಟ್ರಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿತ್ತು. BIMSTEC ಸಂಘಟನೆಯಲ್ಲಿ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳಿವೆ. ಈ ಬಾರಿ ಕೇವಲ ನೆರೆಹೊರೆಯ ರಾಷ್ಟ್ರಗಳಿಗೆ ಮನ್ನಣೆ ನೀಡೋದ್ರ ಮೂಲಕ ನೇಬರ್ಸ್ ಫಸ್ಟ್ ಅನ್ನೋ ಪಾಲಿಸಿಯನ್ನ ಮೋದಿ ನೇತೃತ್ವದ ಸರ್ಕಾರ ಎತ್ತಿ ಹಿಡಿದಿದೆ. ಮೋದಿ ಪದಗ್ರಹಣಕ್ಕೆ ಸಾಕ್ಷಿಯಾದ ಸಾಮಾನ್ಯರು. ಮೋದಿ ಕಾರ್ಯಕ್ರಮಕ್ಕೆ ಬಂದಿರೋರು ಗಣ್ಯರು ಮಾತ್ರನಾ? ಖಂಡಿತ ಅಲ್ಲ. ಸಾಮಾನ್ಯ ಜನರಿಗೂ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಆಹ್ವಾನವನ್ನ ನೀಡಲಾಗಿದೆ. ಇದೇ ಮೋದಿಯವರ ಸ್ಪೆಷಾಲಿಟಿ. ಸರ್ಕಾರ ಯಾವುದಾದರೊಂದು ಮಹತ್ವದ ಘಟ್ಟ ತಲುಪಿದಾಗ ಸಾಮಾನ್ಯ ಜನರಿಗೆ ಅವಕಾಶ ಕಲ್ಪಿಸೋ ಸಂಪ್ರದಾಯವನ್ನ ಮೋದಿ ರೂಢಿಸಿಕೊಂಡು ಬಂದಿದ್ದಾರೆ. ಇದೇ ರೂಢಿ ಈಗಲೂ ಮುಂದುವರೆದಿದೆ. ಸಾಮಾನ್ಯ ಜನರಿಗೂ ಕೂಡ ತಮ್ಮ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮೋದಿಯವರು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಮೋದಿಯವರ ಪ್ರಮಾಣವಚನ ಸಮಾರಂಭದಲ್ಲಿ ಬುಡಕಟ್ಟು ಮಹಿಳೆಯರು ಮತ್ತು ನೈರ್ಮಲ್ಯ ಕಾರ್ಯಕರ್ತರು ಭಾಗವಹಿಸಿದ್ರು. ನೂತನ ಸಂಸತ್ ಭವನ ಅಂದ್ರೆ ಸೆಂಟ್ರಲ್ ವಿಸ್ಟಾ ಕಟ್ಟಡವನ್ನ ಕಟ್ಟಿದ ಕಾರ್ಮಿಕರು, ವಂದೇ ಭಾರತ್ ರೈಲುಗಳು ಮತ್ತು ಮೆಟ್ರೋ ಯೋಜನೆಯಂತಹ ಪ್ರಮುಖ ಯೋಜನೆಗಳಲ್ಲಿ ಕೆಲಸ ಮಾಡಿದವರು ಕೂಡ ಈ ಪ್ರಮಾಣವಚನಕ್ಕೆ ಸಾಕ್ಷಿಯಾದ್ರು. ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಯಾದವ್ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರು, ಹಾಗೆಯೇ ವಿಕಸಿತ ಭಾರತ ಯೋಜನೆಯ ರಾಯಭಾರಿಗಳು, ಆದಿವಾಸಿ ಮಹಿಳೆಯರು, ಉತ್ತರಾಖಂಡ್ ಗಣಿ ಕಾರ್ಮಿಕರನ್ನ ರಕ್ಷಿಸಿದವರು, 50ಕ್ಕೂ ಹೆಚ್ಚು ವಿವಿಧ ಧರ್ಮಗುರುಗಳು ಮೋದಿ ಪದಗ್ರಹಣವನ್ನ ಕಣ್ತುಂಬಿಕೊಂಡ್ರು. ಮೋದಿ ಪ್ರಮಾಣವಚನ ಅಂದ್ರೆ ಅದು ತಮಾಷೆಯಲ್ಲ.
ಸಾವಿರಾರು ಮಂದಿ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಇದಕ್ಕೆ ಅಂತಾನೆ ರಾಷ್ಟ್ರಪತಿ ಭವನದಲ್ಲಿ ಟೈಟ್ ಸೆಕ್ಯೂರಿಟಿ ಇತ್ತು. ಅರೆ ಸೈನಿಕ ಸಿಬ್ಬಂದಿ, ಎನ್ಎಸ್ಜಿ ಕಮಾಂಡೋಗಳು, ಡ್ರೋನ್ಗಳು ಮತ್ತು ಸ್ನೈಪರ್ಗಳನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ದೆಹಲಿ ಪೊಲೀಸರ ಎಸ್ಡಬ್ಲ್ಯೂಎಟಿ ಮತ್ತು ಎನ್ಎಸ್ಜಿ ರಾಷ್ಟ್ರಪತಿ ಭವನದ ಸುತ್ತಲೂ ಭದ್ರಕೋಟೆಯನ್ನೇ ನಿರ್ಮಿಸಿದ್ವು. ಮೋದಿ ಪದಗ್ರಹಣದ ಸಮಾರಂಭದಲ್ಲಿ ಭದ್ರತೆ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಮೋದಿ ಪದಗ್ರಹಣಕ್ಕೆ ರಾಷ್ಟ್ರಪತಿ ಭವನ ಮತ್ತು ಕರ್ತವ್ಯ ಪಥದಲ್ಲಿ ಬಿಗಿ ಭದ್ರತೆಯನ್ನ ವಹಿಸಲಾಗಿತ್ತು. ಪದಗ್ರಹಣಕ್ಕೆ 3 ಹಂತದ ಸೆಕ್ಯೂರಿಟಿ ಸಿಸ್ಟಮ್ ಅಳವಡಿಕೆ ಮಾಡಲಾಗಿತ್ತು. ವಿದೇಶಿ ಅತಿಥಿಗಳಿದ್ದು ಹೋಟೆಲ್ಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ರಾಷ್ಟ್ರಪತಿ ಭವನದ ಸುತ್ತಲೂ 2500ಕ್ಕೂ ಹೆಚ್ಚು ಪೊಲೀಸರು ಬೀಡು ಬಿಟ್ಟಿದ್ರು. ಕಣ್ಗಾವಲಿಗೆ ಡ್ರೋನ್, ಎತ್ತರದ ಕಟ್ಟಡಗಳ ಮೇಲೆ ಸ್ನೈಪರ್ ಮೂಲಕ ಭದ್ರತೆಯನ್ನ ಒದಗಿಸಲಾಗಿತ್ತು. ವ್ಯಕ್ತಿಗಳ ಮುಖವನ್ನ ಗುರುತಿಸಲು ಎಐ ಸ್ಕ್ಯಾನಿಂಗ್ ಡಿವೈಸ್ಗಳನ್ನು ಕೂಡ ಬಳಸಲಾಗಿತ್ತು. ದೆಹಲಿಗೆ ಸಂಪರ್ಕಿಸುವ ಹಲವು ರಸ್ತೆಗಳನ್ನು ನಿರ್ಬಂಧಿಸಲಾಗಿದ್ದು ವಾಹನ ತಪಾಸಣೆ ತೀವ್ರಗೊಳಿಸಲಾಗಿತ್ತು. ಕೊನೆಗೂ ಮೋದಿ ಪದಗ್ರಹಣ ಸಮಾರಂಭ ಯಾವುದೇ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ನಡೆದು ಹೋಗಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಚಹಾಕೂಟವನ್ನು ಆಯೋಜಿಸುವುದು ಹಿಂದಿನಿಂದಲೂ ನಡೆದುಕೊಂಡಿರೋ ಸಂಪ್ರದಾಯ. ಮಿತ್ರ ಪಕ್ಷಗಳಲ್ಲಿ ಸರ್ಕಾರದ ಭಾಗವಾಗುವ ನಾಯಕರಿಗೆ ಪ್ರಧಾನಿ ಮೋದಿ ಚಹಾಕೂಟ ಹಮ್ಮಿಕೊಂಡಿದ್ರು. ಆ ಕೂಟದಲ್ಲಿ ಮಾತನಾಡಿದ ಮೋದಿ, ಸರ್ಕಾರ ರಚನೆಯಾದ ಮೊದಲ 100 ದಿನಗಳ ಕಾರ್ಯಸೂಚಿ ಬಗ್ಗೆ, ಅದನ್ನ ಹೇಗೆ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟರು. ಅಷ್ಟೇ ಅಲ್ಲದೆ ಮುಂಬರುವ 5 ವರ್ಷಗಳ ರೋಡ್ ಮ್ಯಾಪ್ ಸಿದ್ಧವಾಗಿದೆ. ಸರ್ಕಾರ ರಚನೆಯಾಗ್ತಿದ್ದಂತೆ ಈ ಮಾರ್ಗಸೂಚಿ ಪ್ರಕಾರವೇ ಕೆಲಸವನ್ನ ಮಾಡಬೇಕು. 2047ರ ಹೊತ್ತಿಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋಕೆ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಗಾಂಧಿ ಮತ್ತು ವಾಜಪೇಯಿ ಸ್ಮಾರಕಕ್ಕೆ ಮೋದಿ ಗೌರವ ನಮನ. 3ನೇ ಬಾರಿಗೆ ಸರ್ಕಾರ ರಚಿಸುತ್ತಿರುವ ಖುಷಿಯಲ್ಲಿ ಮೋದಿ ಇದ್ದಾರೆ. ಇದೇ ಖುಷಿಯಲ್ಲಿ ಬಿಜೆಪಿ ಪಕ್ಷದ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. 2 ದಿನದ ಹಿಂದೆ ಬಿಜೆಪಿ ಹಿರಿಯ ನಾಯಕರಾದ ಮುರಳಿ ಮನೋಹರ್ ಜೋಶಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರನ್ನ ಭೇಟಿಯಾಗಿ ಮೋದಿ ಆಶೀರ್ವಾದವನ್ನ ಪಡೆದುಕೊಂಡಿದ್ರು. ಭಾನುವಾರ ಬೆಳಗ್ಗೆ ಕೂಡ ದೆಹಲಿಯ ರಾಜ್ಘಾಟ್ನಲ್ಲಿರೋ ಮಹಾತ್ಮ ಗಾಂಧಿ ಸಮಾಧಿಗೆ ತೆರಳಿ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ವಾಜಪೇಯಿ ಅವರ ಸಮಾಧಿಗೂ ಗೌರವ ವಂದನೆಯನ್ನ ಸಲ್ಲಿಸಿದ್ರು. ನಂತರ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ನಮಿಸಿದ್ರು. 3 ಸೇನಾ ಪಡೆಗಳ ಮುಖ್ಯಸ್ಥರು ಮೋದಿ ಅವರಿಗೆ ಸಾಥ್ ನೀಡಿದ್ರು. ಮೋದಿ ಅವರಿಗೆ ಇವತ್ತು ಮಹತ್ವದ ದಿನವಾಗಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರ ನಾಯಕರಿಗೆ ನಮನ ಸಲ್ಲಿಸಿದ್ದು ತುಂಬಾ ವಿಶೇಷವಾಗಿತ್ತು. ಮೋದಿ ಪದಗ್ರಹಣ ಮುಗಿತು. ಮೋದಿ ಸಂಪುಟ ಸಚಿವರ ಪ್ರಮಾಣ ವಚನ ಸ್ವೀಕಾರವೂ ಮುಗಿತು. ಮೋದಿ ಸರ್ಕಾರದ ಮುಂದಿನ ಸವಾಲೇನು? ಖಾತೆ ಹಂಚಿಕೆಯನ್ನ ಬ್ಯಾಲೆನ್ಸ್ ಮಾಡೋಕೆ ಮೋದಿ ಟೀಮ್ ಮಾಡ್ತಿರುವ ಪ್ಲಾನ್ ಏನು? ಮಿತ್ರ ಪಕ್ಷಗಳನ್ನ ಸಂಭಾಳಿಸಿಕೊಂಡು ಖಾತೆ ಹಂಚಿಕೆ ಮಾಡೋದು ಕಷ್ಟವಾಗುತ್ತಾ? ಮಿತ್ರ ಪಕ್ಷಗಳ ಸರ್ವಾನುಮತದಿಂದ ಮೋದಿ 3ನೇ ಬಾರಿಗೆ ಸರ್ಕಾರದ ನಾಯಕರಾಗಿದ್ದಾರೆ. ಪ್ರಮಾಣ ವಚನ ಸಮಾರಂಭ ಯಶಸ್ವಿಯಾಗಿದೆ. ಈ ಸಮಾರಂಭದ ನಂತರ ಮೋದಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರೋದು ಖಾತೆ ಹಂಚಿಕೆ. ಮೂರನೇ ಬಾರಿಗೆ ಮೋದಿ ಪದಗ್ರಹಣ ಸಕ್ಸಸ್. ಮುಂದೇನು? ಖಾತೆ ಹಂಚಿಕೆಗೆ ಮಿತ್ರ ಪಕ್ಷಗಳನ್ನ ಸಂಭಾಳಿಸೋದು ಕಷ್ಟವಾ? ಯಾರಿಗೆ ಯಾವ ಖಾತೆ? ನಮೋ ಟೀಮ್ನ ರಹಸ್ಯವೇನು? नरेंद्र दामोदर दास मोदी ईश्वर की शपथ लेता हूं कि भारत के संविधान के प्रति सच्ची श्रद्धा और निष्ठा रखूंगा।
ಮೋದಿ ಪದಗ್ರಹಣ ಸಮಾರಂಭ ಅದ್ಧೂರಿಯಾಗಿ ನಡೆದಿದೆ. ಮೋದಿ ಜೊತೆಗೆ ಕೆಲಸ ಮಾಡೋ ಅದೃಷ್ಟ ಯಾರ್ಯಾರಿಗೆ ಇದೆ ಅನ್ನೋದು ಡಿಸೈಡ್ ಆಗಿದೆ. ಆದ್ರೆ ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಆದ್ರೆ ಇಲ್ಲೊಂದು ದೊಡ್ಡ ಆತಂಕ ಎದುರಾಗೋ ಸಂಭವ ಮೋದಿ ಸರ್ಕಾರಕ್ಕಿದೆ. 2014 ಮತ್ತು 2019ರಲ್ಲಿ ಬಿಜೆಪಿ ಪಕ್ಷಕ್ಕೆ ಸ್ವಂತ ಸಾಮರ್ಥ್ಯದಿಂದಲೇ ಅಧಿಕಾರ ರಚಿಸೋ ಕೆಪಾಸಿಟಿ ಇತ್ತು. ಆದ್ರೆ ಬೇರೆ ಮಿತ್ರ ಪಕ್ಷಗಳಿಗೆ ಸೊಪ್ಪು ಹಾಕೋ ಅನಿವಾರ್ಯತೆ ಬಿಜೆಪಿಗೆ ಇರಲಿಲ್ಲ. ಆದ್ರೆ ಈಗ ಆ ಥರ ಇಲ್ಲ. ಮಿತ್ರ ಪಕ್ಷಗಳು ಇಲ್ಲದೆ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋಕೆ ಸಾಧ್ಯನೇ ಇಲ್ಲ. ಈಗ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಮಿತ್ರ ಪಕ್ಷಗಳ ಮರ್ಜಿಗೆ ಮೋದಿ ಸರ್ಕಾರ ಕಾಯಬೇಕಾಗತ್ತೆ. ಖಾತೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ಮಿತ್ರ ಪಕ್ಷಗಳನ್ನ ಗಣನೆಗೆ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಈ ಸರ್ಕಾರಕ್ಕಿದೆ. ಎನ್ಡಿಎ ಕೂಟಕ್ಕೆ ಸೇರ್ಕೊಂಡು ಮೂರನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಕಾರಣವಾಗಿರೋ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳು ತಮಗ್ ಬೇಕಾಗಿರೋ ಹುದ್ದೆಗಳನ್ನ ಮತ್ತು ಖಾತೆಗಳನ್ನ ಡಿಮ್ಯಾಂಡ್ ಮಾಡೋ ಸಾಧ್ಯತೆ ಇದೆ. ಇದೆಲ್ಲ ಕಾರಣಕ್ಕೆ ಖಾತೆ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಎಚ್ಚರಿಕೆಯ ನಡೆ ಇಡಬೇಕು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಒಂದ್ ವೇಳೆ ಸರ್ಕಾರದಲ್ಲಿ ತಮಗ್ ಬೇಕಾದ ಸ್ಥಾನಮಾನ ಸಿಗದೇ ಇದ್ರೆ ಆ ಪಕ್ಷಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರಿಂದಲೇ ಪ್ರಮಾಣ ವಚನದ ನಂತರ ಮೋದಿ ಸರ್ಕಾರಕ್ಕೆ ಎದುರಾಗೋ ದೊಡ್ಡ ಸವಾಲು ಖಾತೆ ಹಂಚಿಕೆ ಬಿಟ್ರೆ ಬೇರೇನೂ ಇಲ್ಲ. ಸಂಪುಟ ಬ್ಯಾಲೆನ್ಸ್ ಮಾಡಲು ಬಿಜೆಪಿಯ ಕೆಲ ಸಚಿವರಿಗೆ ಕೋಕ್. ಜೆಡಿಯು, ಟಿಡಿಪಿ, ಶಿವಸೇನೆ, ಎಲ್ಜೆಪಿ, ಜೆಡಿಎಸ್ ಸೇರಿದಂತೆ ಮಿತ್ರ ಪಕ್ಷಗಳಿಗೂ ಸಂಪುಟದಲ್ಲಿ ಸ್ಥಾನಮಾನವನ್ನ ನೀಡಬೇಕಾಗಿದೆ. ಇದೇ ಕಾರಣಕ್ಕೆ ಈ ಹಿಂದೆ ಸಚಿವರಾಗಿದ್ದ ಕೆಲವು ಬಿಜೆಪಿಯವರಿಗೆ ಈ ಬಾರಿ ಕೋಕ್ ನೀಡಿದ್ದಾರೆ. ನಿರ್ದಿಷ್ಟ ಕೆಲವು ಪ್ರಮುಖ ಖಾತೆಗಳನ್ನ ಮಿತ್ರ ಪಕ್ಷಗಳು ತಮಗ್ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದು ಕೆಲವು ಸಚಿವರು ತಮ್ಮ ಖಾತೆಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯತೆಗೆ ತಲುಪಿದ್ದಾರೆ. ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದು ಅವರಿಗೆ ಸ್ಪೀಕರ್ ಹುದ್ದೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಇದರ ಜೊತೆಗೆ ಟಿಡಿಪಿ ಪಕ್ಷ ಗ್ರಾಮೀಣಾಭಿವೃದ್ಧಿ ವಸತಿ ಖಾತೆ ಬೇಡಿಕೆ ಇಟ್ಟಿದ್ರೆ ಇದರ ಬದಲು ನಾಗರಿಕ ವಿಮಾನಯಾನ ಖಾತೆ ಹಾಗೂ ಬಂದರು ಮತ್ತು ಹಡಗು ಖಾತೆ ಬೇಡಿಕೆ ಬದಲು ಉಕ್ಕು ಖಾತೆ ನೀಡಲು ಬಿಜೆಪಿ ಭರವಸೆಯನ್ನ ನೀಡಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖ ಖಾತೆಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳಲಿರುವ ಬಿಜೆಪಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೆಲವೊಂದು ಬೇಡಿಕೆಯನ್ನ ಇಟ್ಟಿದೆ. ರೈಲ್ವೆ ಖಾತೆ ನೀಡಿ ಅಂತ ನಿತೀಶ್ ಹೇಳಿದ್ದಾರಂತೆ. ಅವರಿಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೀಡುವ ಸಾಧ್ಯತೆ ಇದೆ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸೋದು ಬಿಜೆಪಿಯ ನಡೆ. ಯಾಕಂದ್ರೆ ತುಂಬಾ ಮುಖ್ಯವಾಗಿರೋ ಹಣಕಾಸು, ರಕ್ಷಣೆ, ವಿದೇಶಾಂಗ ಮುಂತಾದ ಖಾತೆಗಳನ್ನ ತನ್ನ ಬಳಿಗೆ ಇಟ್ಕೊಂಡು ಉಳಿದ ಖಾತೆಗಳನ್ನ ಮಿತ್ರ ಪಕ್ಷಗಳಿಗೆ ಹಂಚೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ. ಒಂದ್ ವೇಳೆ ಆ ಖಾತೆಗಳನ್ನ ತಮಗೆ ಕೊಡಿ ಅಂತ ಮಿತ್ರ ಪಕ್ಷಗಳು ಕೇಳಿಕೊಂಡ್ರೆ ಆಗ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕೋದು ಪಕ್ಕ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ 5 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. 5 ಮಂದಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ವಿ. ಸೋಮಣ್ಣ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗ್ತಿದ್ದಾರೆ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ ಮತ್ತೆ ಸಚಿವರಾಗಿ ಹೊಣೆ ಹೊರಲಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಿಎಂ ಕುಮಾರಸ್ವಾಮಿ, ಕೇಂದ್ರದಲ್ಲಿ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಮೋದಿಯವರ ನಂಬಿಕೆ ಉಳಿಸುವ ಕೆಲಸವನ್ನ ಮಾಡ್ತೇನೆ. ನನಗೆ ಮಂತ್ರಿ ಸ್ಥಾನ ಸಿಕ್ಕರೆ ಜನರಿಗಾಗಿ ಕೆಲಸವನ್ನ ಮಾಡ್ತೇನೆ. ಕೃಷಿ ಖಾತೆ ಸಿಕ್ಕರೆ ಸಂತೋಷ, ರೈತರಿಗಾಗಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ ಎಂದಿದ್ದು ಕೃಷಿ ಖಾತೆ ನಿರ್ವಹಿಸುವ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ, do swearing the name of God, right to all manner of people in accordance with the Constitution and the law, without fear or favor, affection or ill will. ಸೋಮವಾರ ರಾತ್ರಿಯ ವೇಳೆಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ನೀಡಲಾಗಿದೆ ಅನ್ನೋದು ಗೊತ್ತಾಗಲಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಕ್ಕಿದ್ಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಪದಗ್ರಹಣವನ್ನ ನಿರಾತಂಕವಾಗಿ ಮುಗಿಸಿರೋ ಮೋದಿ ಸರ್ಕಾರ ಖಾತೆ ಹಂಚಿಕೆಯ ಸವಾಲನ್ನ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿದ್ರಲ್ಲ, ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18.